ಇವತ್ತು ಒಂದು ವಿಶೇಷ ಸಂಚಿಕೆ. ಈ ಸಂಚಿಕೆಯಲ್ಲಿ ನಾವು ನೋಡೋಣ ವಿಷ್ಣು ಅಂದರೆ ಭಗವಾನ್ ವಿಷ್ಣು, ಪರಮಾತ್ಮ ವಿಷ್ಣು. ವಿಷ್ಣುವಿನ ಕೈಯಲ್ಲಿ ನಾವು ಶಂಖವನ್ನು ನೋಡ್ತೀವಿ ಸಾಧಾರಣವಾಗಿ. ಸೊ ಈ ಶಂಖವನ್ನು ಯಾತಕ್ಕೆ ಹಿಡಿದಿದ್ದಾನೆ ವಿಷ್ಣು, ಇದರ ಅರ್ಥ ಏನು, ಇದಕ್ಕೆ ಏನು ಪ್ರತೀಕ ಅಂತ ಈ ಸಂಚಿಕೆಯಲ್ಲಿ ನೋಡೋಣ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಶಂಖವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಕೆಲವೊಂದು ಸೈಂಟಿಫಿಕ್ ಇನ್ಫಾರ್ಮೇಷನ್ ನಾಲೆಡ್ಜ್ನ ಫಸ್ಟು ಬ್ಯಾಕ್ಗ್ರೌಂಡ್ ಆಗಿ ಪಡ್ಕೋಬೇಕು. ಒಂದು ಸೈಂಟಿಫಿಕ್ ನಾಲೆಡ್ಜ್ ಇರಬೇಕು. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಏನು ಹೇಳ್ತಾರೆ, ಫಿಬೋನಾಚಿ ಸೀಕ್ವೆನ್ಸ್ ಅಂತ ಒಂದು ಪಾಪ್ಯುಲರ್ ಆಗಿ ಇವಾಗ ಬಂದಿದೆ, ಅಂದರೆ ಗೋಲ್ಡನ್ ಮೀನ್ ರೇಷಿಯೋ ಅಂತ. ಅದೇನು ಅಂತ ತಿಳ್ಕೊಬೇಕು. ಆ ಫಿಬೋನಾಚಿ ರೇಷಿಯೋ ಅಥವಾ ಸೀಕ್ವೆನ್ಸು ಆ್ಯಕ್ಚುಲಿ ಅದಕ್ಕೂ ಹೆಸರುವಾಸಿ ಆಗೋದಕ್ಕಿಂತ ಮುಂಚೆ ಏನೋ 2ನೇ ಶತಮಾನದಲ್ಲೋ 3ನೇ ಶತಮಾನದಲ್ಲೋ ನಮ್ಮ ಭಾರತದ ಒಂದು ಆಚಾರ್ಯ, ಗಣಿತದ ಆಚಾರ್ಯ ಪಿಂಗಳ ಅಂತ, ಸೊ ಅವರೇ ಮಾಡಿದ್ದ ಸೂತ್ರವನ್ನು ಅದಾಮೇಲೆ ಲಿಯೋನಾರ್ಡೋ ಫಿಬೋನಾಚಿ ಅನ್ನೋ ವ್ಯಕ್ತಿ ಆಮೇಲೆ 1500 ವರ್ಷನೋ 1000 ವರ್ಷದ ಮೇಲೆ ನಂತರ ಅದನ್ನು ಪಾಪ್ಯುಲರ್ ಮಾಡಿದ್ದು. ಅದೇ ಸೂತ್ರವನ್ನು ತಗೊಂಡು, ಪಿಂಗಳದ ಸೂತ್ರವನ್ನು ತಗೊಂಡು ಅವರು ಅದನ್ನು ಯುರೋಪಲ್ಲಿ ಅದನ್ನು ಪ್ರಚಾರ ಮಾಡಿ ಅದು ಫೇಮಸ್ ಆಯಿತು, ಪಾಪ್ಯುಲರ್ ಆಯಿತು.